ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸುವವರಿಗೆ ಮಹತ್ವವಾದ ಮಾಹಿತಿ. ನೀವು ಈ 7 ದಾಖಲಾತಿಯನ್ನು ಹೊಂದಿರಬೇಕು. ಇದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸುವವರಿಗೆ ಮಹತ್ವದ ಮಾಹಿತಿಯನ್ನು ನೀವು ಈ 7 ದಾಖಲಾತಿಗಳನ್ನು ಹೊಂದಿರಬೇಕು. ಇಂದು ರೇಷನ್ ಕಾರ್ಡ್ ಅತ್ಯಂತ ಮಹತ್ವವಾದ ದಾಖಲಾಗಿದ್ದು, ಬಡವರಿಗೆ ಈ ಕಾರ್ಡ್ ಮೂಲಕ ಹಲವು ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಹೌದು, ಬಡವರಿಗಾಗಿ ವಿಶೇಷವಾಗಿ BPL ಅಂತ್ಯೋದಯ ಕಾರ್ಡ್ ಅನ್ನು ಜಾರಿಗೆ ಮಾಡಲಾಗಿದೆ. ಈ ಮೂಲಕ ಹಲವು ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ. ವಿಶೇಷವಾಗಿ ಖಾತ್ರಿ ಯೋಜನೆಯ ಲಾಭ ಪಡೆಯುತ್ತಿದ್ದು, ಪಡಿತರ ಚೀಟಿ ಅಗತ್ಯ. ಇಂದಿಗೂ ಅನೇಕ ಜನರು ಹೊಸದಾಗಿ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದಾರೆ. ಶೀಘ್ರವೇ ಅರ್ಜಿ ಸಲ್ಲಿಸಲು ಅವಕಾಶ ನೀಡುತ್ತದೆ. ಹೌದು, ಹೊಸದಾಗಿ ಮದುವೆಯಾದ ದಂಪತಿಗಳು, ಹೊಸದಾಗಿ ನೆಲೆಸಿರುವವರು ಮುಂತಾದ ಹೊಸ ಪಡಿತರ ಚೀಟಿಗಳನ್ನು ಪಡೆಯಲು ಕಾಯುತ್ತಿದ್ದರೆ, ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಶುಭ ಸುದ್ದಿ ಒಂದು ನೀಡಿದೆ. ಹೌದು, ಪಡಿತರ ಚೀಟಿಗಾಗಿ ಜೂನ್ ಮೊದಲನೇ ವಾರದಲ್ಲಿ ಅರ್ಜಿ ಸಲ್ಲಿಸಬಹುದು ಎಂಬ ಮಾಹಿತಿಯು ವಿವಿಧ ಮೂಲಗಳಿಂದ ಲಭ್ಯವಾಗಿತ್ತು. ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. BPL ಕಾರ್ಡ್ ಅಪ್ಡೇಟ್ ಏನೆಂದರೆ, ದಾಖಲಾತಿಗಳು: BPL ಕಾರ್ಡ್, ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ವಯಸ್ಸಿನ ಪ್ರಮಾಣ ಪತ್ರ, ಚಾಲನಾ ಪರವಾನಗಿ ಫೋಟೋ, ಮೊಬೈಲ್ ನಂಬರ್, ಸ್ವಯಂ ಘೋಷಿತ ಅಪ್ಡೇಟ್. ಅರ್ಹ ಮಾಹಿತಿ ಅಭಿವೃದ್ಧಿಗಳು ಆಹಾರ ನಾಗರಿಕ ಇಲಾಖೆಯ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು, ಕೆಲವರು ಪಡಿತರ ಚೀಟಿ ತಿದ್ದುಪಡಿಯೂ ಬಾಕಿ ಇದ್ದು ಜುಲೈ ತಿಂಗಳ ಆಹಾರ ಇಲಾಖೆ ಅನುಮತಿ ನೀಡಬಹುದು. ಆದ್ದರಿಂದ ಹೊಸ ತಿದ್ದುಪಡಿ, ವಿಳಾಸ ಬದಲಾವಣೆ, ಹೆಸರು ಇತ್ಯಾದಿಗಳನ್ನು ಅನುಮತಿಸಲಾಗಿದೆ.